ಈ ಅದ್ಭುತವಾದಂಥ ಮನೆಮದ್ದು ಮಾಡಿದ್ರೆ ಮುಖದಲ್ಲಿ ಎಷ್ಟೇ ಕಪ್ಪಾಗಿರಲಿ ಬಂಗಾಗಿರಲಿ ಏನು ಮಾಡಿದರೂ ಕಡಿಮೆ ಆಗದಂಥ ಕಪ್ಪು ಹಠಮಾರಿ ಕಲೆಗಳು ಕೂಡ ಕಡಿಮೆ ಆಗತ್ತೆ. ಎಂಥ ಅದ್ಭುತವಾದಂಥ ಮನೆಮದ್ದು ಅಂದ್ರೆ ಇದು ನಿಮಗೆ ಶಾಶ್ವತವಾದಂಥ ಪರಿಹಾರ ಕೊಡುತ್ತೆ. ಈ ವಿಶೇಷವಾದಂಥ ಮ್ಯಾಜಿಕ್ ತರ ಕೆಲಸ ಮಾಡುವಂತಹ ಮನೆಮದ್ದನ್ನು ನೀವು ಮಾಡಿದ್ರೆ ಮುಖದಲ್ಲಿ ಡೀಪ್ ಆಗಿ ಕೂತಿರುವಂತಹ ಕೊಳೆ ಕಪ್ಪು ಎಲ್ಲ ಹೊರಗೆ ಬರುತ್ತೆ. ನಿಮ್ಮ ಮುಖ ಗಾಜಿನ ತರ ಪಳಪಳ ಹೊಳೆಯುತ್ತೆ. ಒಂದು ವೇಳೆ ನೀವು ಕಪ್ಪಾಗಿದ್ರೂ ಕೂಡ ನಿಮ್ಮ ಸ್ಕಿನ್ ಟೋನನ್ನು ಚೇಂಜ್ ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ, ಶೈನಿಂಗ್ ಮಾಡುತ್ತೆ. ನಿಮ್ಮ ಮುಖದಲ್ಲಿ ಎಷ್ಟೇ ಸುಕ್ಕುಗಳಾಗಿದ್ರೂ ಕೂಡ ಅದನ್ನು ಟೈಟ್ ಮಾಡುವಂಥ ಶಕ್ತಿ ಇವತ್ತಿನ ಮನೆಮದ್ದಿಗಿದೆ. ಸುಮ್ಮನೆ ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಲ್ಲಿ ಹಣವನ್ನು ಖರ್ಚು ಮಾಡೋ ಬದಲು ಇವತ್ತು ವಿಶೇಷವಾದಂಥ ಮನೆಮದ್ದು ಎಂತಹ ಡಲ್ ಆದಂಥ ಸ್ಕಿನ್ ಕೂಡ ಪಳಪಳ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದು ಫ್ರೆಂಡ್ಸ್, ಲೈವ್ ಆಗಿ ನಿಮಗೆ ರಿಸಲ್ಟನ್ನು ತೋರಿಸ್ತೀನಿ. ತಡ ಮಾಡದೆ ಬನ್ನಿ. ಹಾಗಾದರೆ ಈ ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪತ್ತೆ, ಅದು ಫ್ರೀಯಾಗಿ. ಹೌದು ಫ್ರೆಂಡ್ಸ್, ಇವಾಗ ನೀವು ನೋಡ್ತಿದ್ರಲ್ಲ ಇಲ್ಲಿ ಏನು ಪದಾರ್ಥ ತೊಗೊಂಡಿದ್ದೀನಿ ಅಂತೇಳಿ ನಿಮಗೆ ಆಶ್ಚರ್ಯ ಆಗುತ್ತೆ. ನಾನಿಲ್ಲಿ ಸೊಂಪಾಕಾಳನ್ನು ತೊಗೊಂಡಿದ್ದೀನಿ. ಈ ಸೊಂಪಾಕಾಳು ನಮ್ಮ ಚರ್ಮದ ಆರೋಗ್ಯಕ್ಕೆ ದಿವ್ಯ ಔಷಧ ಅಂತ ಹೇಳ್ಬೋದು. ಹಲವಾರು ರೀತಿ ಆಯುರ್ವೇದಿಕ್ ಫೇಸ್ ಕ್ರೀಮಲ್ಲಿ ಈ ಸೊಂಪಾಕಾಳು ಎಕ್ಸ್ಟ್ರಾಕ್ಟನ್ನು ಬಳಸಿರ್ತಾರೆ. ನಾನಿಲ್ಲಿ ಸೊಂಪಾಕಾಳನ್ನು ಮಿಕ್ಸಿಗೆ ಹಾಕೊಳ್ತಿದ್ದೀನಿ ನೋಡಿ. ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ಈ ಸೊಂಪಾಕಾಳು ನಮ್ಮ ಸ್ಕಿನ್ನಿಗೆ ನ್ಯಾಚುರಲ್ ಆದಂಥ ಆ್ಯಂಟಿ ಏಜಿಂಗ್ ಆಗಿದೆ. ಹಾಗಾಗಿ ಇದು ನಮ್ಮ ಮುಖದ ಸೌಂದರ್ಯವನ್ನು ದುಪ್ಪಟ್ಟು ಹೆಚ್ಚಿಸುತ್ತೆ. ಇದರಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ನಿಂದಾಗಿ ಇದು ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡುತ್ತೆ. ಇದು ನಮ್ಮ ಸ್ಕಿನ್ನಲ್ಲಿ ಕೊಲಜಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡುತ್ತೆ. ಹಾಗಾಗಿ ನಮ್ಮ ಮುಖದಲ್ಲಿ ರಿಂಕಲ್ಸ್ ಆಗದಂತೆ ತಡೆಗಟ್ಟುತ್ತೆ. ಯಾವಾಗ ರಿಂಕಲ್ಸ್ ಕಡಿಮೆ ಆಗುತ್ತೋ ಆವಾಗ ನಮ್ಮ ಸ್ಕಿನ್ ಟೈಟ್ ಆಗುತ್ತೆ, ನಮ್ಮ ಸ್ಕಿನ್ ತುಂಬಾ ಶೈನಿಂಗ್ ಆಗುತ್ತೆ, ಗ್ಲೋಯಿಂಗ್ ಬರುತ್ತೆ. ಫ್ರೆಂಡ್ಸ್, ಈ ಸೊಂಪಾಕಾಳು ಸ್ಕಿನ್ನಿಗೆ ಒಂದೇ ಅಲ್ಲ, ನಮ್ಮ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಡೈಲಿ ನಾವು ಊಟವಾದ ನಂತರ ಸೊಂಪಾಕಾಳು ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬಂದರೆ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ಗ್ಯಾಸ್ ಎಸಿಡಿಟಿ ಅಂತ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಆ ಕಾಳನ್ನು ಇಂಗ್ಲೀಷ್ನಲ್ಲಿ ಫೆನಲ್ ಸೀಡ್ಸ್ ಅಂತಲೂ ಕರೀತಾರೆ. ಇದು ನಿಮಗೆ ಎಲ್ಲ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ ಫ್ರೆಂಡ್ಸ್. ತುಂಬಾ ಕಡಿಮೆ ಬೆಲೆ ಕೂಡ, ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಒಂದು ವಿಶೇಷವಾದಂಥ ಆಯಿಲ್ ಕೂಡ ಈ ಸೊಂಪಾಕಾಳಿನಲ್ಲಿ ಇರೋದ್ರಿಂದ ನಮ್ಮ ಮುಖದ ಚರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಕೂಡ ತುಂಬ ಒಳ್ಳೆಯದು. ಈ ಸೊಂಪಾಕಾಳನ್ನು ನಾವು ಇವಾಗ ನೈಸಾಗಿ ಪೌಡ್ರ್ ಮಾಡ್ಕೊಂಬರ್ಬೇಕು. ನೀವು ನೋಡ್ತಿದ್ದೀರಲ್ಲ, ಸ್ವಲ್ಪ ಚೆನ್ನಾಗಿ ನೈಸ್ ಆಗಬೇಕು. ಮೊದಲೇ ಹೇಳಿದಾಗೆ ಮುಖದಲ್ಲಿರುವಂಥ ಕಪ್ಪು ಕಲೆಗಳನ್ನು ವಾಸಿ ಮಾಡುತ್ತೆ, ಬಂಗನ್ನು ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ನಿಗೆ ಮುದಿತನ ಬರದಂತೆ ಅಂದರೆ ಒಂದು ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವಿನ್ನೂ ಯಂಗ್ ಆಗಿರುವ ಹಾಗೆ ಮಾಡುತ್ತೆ. ಇಲ್ಲಿ ನಾನು ಒಂದು 50 ಗ್ರಾಮ್ ಆಗುವಷ್ಟು ಸೊಂಪಾಕಾಳನ್ನು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಒಂದು ಸಲ ಮಾಡಿಟ್ಕೊಂಡ್ರೆ ನಾವು ಆರಾಮಾಗಿ ಇದನ್ನು ಪದೇ ಪದೇ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾವು ಒಂದು ಬೌಲನ್ನು ತಗೊಳ್ಬೇಕು. ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಸೊಂಪಾಕಾಳಿನ ಪೌಡರ್. ಇವಾಗ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಸೊಂಪಾಕಾಳನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾವು ರೋಸ್ ವಾಟರ್ನ ಹಾಕೊಳ್ಳೋಣ. ರೋಸ್ ವಾಟರ್ ಕೂಡ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ವಿಶೇಷವಾಗಿ ರೋಸ್ ವಾಟರನ್ನು ಮನೇಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಆದಷ್ಟು ಆರ್ಗ್ಯಾನಿಕ್ ಆಗಿರುವಂಥ ರೋಸ್ ವಾಟರ್ನ ಬಳಸಿ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈ ರೋಸ್ ವಾಟರನ್ನು ನಾವು ನ್ಯಾಚುರಲ್ ಒಂದು ಟೋನರ್ ಅಂತಲೇ ಹೇಳ್ಬೋದು. ನಮ್ಮ ಮುಖದಲ್ಲಿರುವಂಥ ಡರ್ಟ್ ಇದ್ದರೆ, ಆಯಿಲ್ ಇದ್ದರೆ ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ನಲ್ಲಿರುವಂಥ pH ಲೆವೆಲನ್ನು ಬ್ಯಾಲೆನ್ಸ್ ಮಾಡುತ್ತೆ. ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯ ಕಪ್ಪು ಕಲೆಗಳಾಗಿದ್ದರೆ, ಟ್ಯಾನ್ ಆಗಿದ್ದರೆ ಅದನ್ನೆಲ್ಲ ಲೈಟನ್ ಮಾಡುವಂಥ ಶಕ್ತಿ ಈ ರೋಸ್ ವಾಟರ್ಗಿದೆ. ಇದ್ರ ಜೊತೆಗೆ ನಾವು 1 ಸ್ಪೂನ್ ಆಗುವಷ್ಟು ಹನಿನೂ ಹಾಕ್ಕೊಳ್ಳೋಣ. ಇಲ್ಲಿ ರೋಸ್ ವಾಟರನ್ನು ಕೂಡ ನಾನು ಇಲ್ಲಿ 2 ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಜೇನುತುಪ್ಪವನ್ನು ಸೇರಿಸ್ಕೊಳ್ಳೋಣ. ಜೇನುತುಪ್ಪ ಅಂತೂ ನಮಗೆ ನ್ಯಾಚುರಲ್ ಆಗಿ ಸಿಗುತ್ತೆ. ಇದಂತೂ ನಮ್ಮ ಸ್ಕಿನ್ನಿನ ಆರೋಗ್ಯಕ್ಕೆ, ಅದರಲ್ಲಿ ನಮ್ಮ ಮುಖದಲ್ಲಿರುವಂಥ ಸ್ಕಿನ್ನು ಮೊದಲೇ ಸಾಫ್ಟ್ ಆಗಿರುತ್ತೆ, ಜೊತೆಗೆ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಹಾಗಾಗಿ ನಾವು ಯಾವುದೇ ಹಾರ್ಶ್ ಕೆಮಿಕಲನ್ನು ಇಲ್ಲಿ ಯೂಸ್ ಮಾಡಲೇಬಾರ್ದು. ನ್ಯಾಚುರಲ್ ಆಗಿ ಸಿಗುವಂತಹ ಈ ಹನಿ ಯೂಸ್ ಮಾಡ್ತಾ ಬಂದರೆ ನಮ್ಮ ಮುಖದಲ್ಲಿ ಯಾವುದೇ ರೀತಿಯ ಪಿಗ್ಮೆಂಟೇಷನ್ ಆಗಿದ್ದರೆ ಮತ್ತು ಆ್ಯಕ್ನೆ ಪ್ರಾಬ್ಲಮ್ ಆಗಿದ್ದರೆ ಡಾರ್ಕ್ ಸ್ಪಾಟ್ಸ್ಗಳನ್ನು ಕಡಿಮೆ ಮಾಡುತ್ತೆ, ಜೊತೆಗೆ ಸ್ಕಿನ್ನನ್ನು ರೆಜ್ಯುನೇಟ್ ಮಾಡುತ್ತೆ. ಇವಾಗ ಈ 3 ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ತಯಾರಿಸಿದಂಥ ಈ ಪ್ಯಾಕ್ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಸಮಸ್ಯೆ ಆಗಿದ್ರೂ ಕೂಡ ಅದನ್ನು ಇಮ್ಮಿಡಿಯೇಟಾಗಿ ಹೀಲ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆ. ಹಾಗಾಗಿ ಈ ಪ್ಯಾಕ್ ಅಂತೂ ತುಂಬಾ ಇಂಪಾರ್ಟೆಂಟ್. ನಮ್ಮ ಸ್ಕಿನ್ನಲ್ಲಿ ಯಾವುದೇ ಡ್ಯಾಮೇಜ್ ಆಗಿದ್ರೂ ಅದನ್ನು ಇದು ಕಡಿಮೆ ಮಾಡುತ್ತೆ.
ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ನಾವು ತಣ್ಣೀರಿನಿಂದ ನಮ್ಮ ಫೇಸನ್ನು ವಾಶ್ ಮಾಡ್ಕೊಂಬರಬೇಕು. ಫ್ರೆಂಡ್ಸ್, ಯಾವುದೇ ರೀತಿಯ ಫೇಸ್ ವಾಶನ್ನಾಗಲಿ ಸೋಪನ್ನು ಯೂಸ್ ಮಾಡೋದು ಬೇಡ. ಹಾಗೆ ನಿಮ್ಮ ಫೇಸನ್ನು ವಾಶ್ ಮಾಡ್ಕೊಂಬನ್ನಿ. ನೆಕ್ಸ್ಟ್ ನಾವು ಡೈರೆಕ್ಟಾಗಿ ನಮ್ಮ ಸ್ಕಿನ್ನಿಗೆ ನೋಡಿ ಈ ರೀತಿ ಇಡೀ ಫೇಸಿಗೂ ನಾವು ಅಪ್ಲೈ ಮಾಡ್ಕೊಳ್ಳೋಣ. ತುಂಬ ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ, ಮೇಡಮ್ ಪಿಗ್ಮೆಂಟೇಷನ್ ತುಂಬಾ ಇದೆ, ತುಂಬ ವರ್ಷಗಳಿಂದ ಇದೆ, ಏನು ಮಾಡಬೇಕು ಅಂತೇಳಿ. ತುಂಬ ವರ್ಷಗಳಿಂದ ನಿಮಗೆ ಪಿಗ್ಮೆಂಟೇಷನ್ ಇದೆ ಅಂತ ಅಂದರೆ ಇವತ್ತು ಹೇಳಿದಂಥ ಮನೆಮದ್ದನ್ನು ವಾರಕ್ಕೆ 2 ಸಲ ಮಾಡಿ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಆಹಾರದಲ್ಲಿ ಹೆಚ್ಚಿಗೆ ವಿಟಮಿನ್ಸ್ಗಳು ಇರುವಂಥ ಪದಾರ್ಥಗಳನ್ನು ಸೇವನೆ ಮಾಡಿ. ಮತ್ತು ಕೆಲವರು, ಮೇಡಮ್ ನಮ್ಮ ಚಿಕ್ಕ ವಯಸ್ಸಾಗಿದೆ ಆದರೂ ಕೂಡ ಮುಖದಲ್ಲಿ ಕಣ್ಣಿನ ಹತ್ರ ರಿಂಕಲ್ಸ್ ಬಂದಿದೆ ಅಂತ ಕೇಳ್ತಾ ಇದ್ರಿ. ಅದಕ್ಕೂ ಕೂಡ ಈ ಮನೆಮದ್ದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ತುಂಬ ಜನ ಪುರುಷರು, ಮೇಡಮ್ ನಾವು ಇದನ್ನು ಯೂಸ್ ಮಾಡ್ಬೋದಂತ ನೀವು ಕೇಳಿದ್ರಿ. 100% ನೀವು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ನಿಮ್ಮ ಮುಖದಲ್ಲಿ ಯಾವುದೇ ರಿಂಕಲ್ಸ್ ಆಗಿದ್ದರೆ, ಟ್ಯಾನ್ ಆಗಿದ್ದರೆ, ಕಪ್ಪು ಕಲೆಗಳಾಗಿದ್ದರೆ, ಪಿಗ್ಮೆಂಟೇಷನ್ ಆಗಿದ್ರೂ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಮುಖ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ನಿಮ್ಮ ಮುಖದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕಡಿಮೆಯಾಗಿ ಮುಖ ಕಪ್ಪಾಗಿದ್ರೂ ಕೂಡ ಬೆಳ್ಳಗಾಗಿ ಹೊಳೆಯುತ್ತೆ. ಹೌದು ಫ್ರೆಂಡ್ಸ್, ತುಂಬಾ ಸಿಂಪಲ್ ನೋಡಿ. ಒಂದು ಸಲ ನೀವು ಸೊಂಪಾಕಾಳಿನ ಪೌಡ್ರ್ ಮಾಡಿಟ್ಕೊಂಡ್ರೆ ಆರಾಮಾಗಿ 1 ನಿಮಿಷದಲ್ಲಿ ಮಿಕ್ಸ್ ಮಾಡಿಕೊಂಡು ಆರಾಮಾಗಿ ಅಪ್ಲೈ ಮಾಡ್ಕೊಳ್ಬೋದು. ಇವಾಗ ನೀವು ನೋಡ್ತಿದ್ರಲ್ಲ, ನನ್ನ ಮುಖಕ್ಕೆ ಚೆನ್ನಾಗಿ ನಾನು ಅಪ್ಲೈ ಮಾಡಿದ್ದೀನಿ. ಒಂದು 5 ನಿಮಿಷ ಹಾಗೆ ಒಣಗಲಿಕ್ಕೆ ಬಿಡಬೇಕು. ಸ್ವಲ್ಪ ನಿಮಗೆ ಮುಖ ಟೈಟ್ ಆಯಿತು, ಡ್ರೈ ಆಯಿತು ಅಂತ ಅನಿಸಿದ ತಕ್ಷಣ ಇನ್ನೊಂದು ಸ್ವಲ್ಪ ನಾವು ತಯಾರಿಸಿದಂಥ ಪೇಸ್ಟನ್ನು ತೊಗೊಂಡು ನೋಡಿ ಈ ರೀತಿ ಸ್ಕ್ರಬ್ ಮಾಡಿದವ್ರ ಥರ ಲೈಟಾಗಿ ಮಸಾಜ್ ಮಾಡಿ. ನೀವು ನೋಡ್ತಿದ್ದೀರಲ್ಲ, ಈ ರೀತಿ ಮಸಾಜ್ ಮಾಡಿಕೊಡಿ. ತುಂಬ ಒಣಗೋವರೆಗೂ ಬಿಟ್ಕೊಳ್ಬೇಡಿ. ಸ್ವಲ್ಪ ನಿಮಗೆ ಮುಖ ಒಂದು ಸ್ವಲ್ಪ ಟೈಟ್ ಆಗ್ತಾ ಬಂತು ಅಂದ ತಕ್ಷಣ ಈ ರೀತಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನೋಡಿ, ನೀವು ನೋಡ್ತಿದ್ರಲ್ಲ, ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಯಾವುದೇ ಡೆಡ್ ಸ್ಕಿನ್ ಇದ್ರೂ ರಿಮೂವ್ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ರೂ ರಿಮೂವ್ ಆಗುತ್ತೆ, ನಿಮ್ಮ ಮುಖಕ್ಕೆ ಒಂದು ಕಲರ್ ಬರುತ್ತೆ. ಅದರ ಜೊತೆಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಯಾವುದೇ ರೀತಿಯ ರಿಂಕಲ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ನಾವು ಹಾಕಿದಂಥ ಪ್ಯಾಕಲ್ಲಿರುವಂತಹ ಆ ಅಂಶ ಇರುತ್ತಲ್ಲ, ಅದು ಚೆನ್ನಾಗಿ ಫೇಸ್ ಅಬ್ಸರ್ವ್ ಮಾಡುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ನೀವು ನಾನು ಹೇಳಿದ ರೀತಿ ನೋಡಿ ಈ ಥರ ಎಲ್ಲ ಮಸಾಜ್ ಮಾಡ್ಕೊಳ್ಳೋದು ಮತ್ತು ನಿಮ್ಮ ಸ್ಕಿನ್ನನ್ನು ಲಿಫ್ಟ್ ಮಾಡಬೇಕು. ಆ ರೀತಿ ಕೂಡ ನೋಡಿ ಈ ರೀತಿ ಮಾಡಿದವ್ರ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ಈ ರೀತಿ ಒಂದು 2 ನಿಮಿಷ ಸ್ಕ್ರಬ್ ಮಾಡಿದ ಮೇಲೆ ತಣ್ಣೀರಿನಿಂದ ನಿಮ್ಮ ಫೇಸ್ ವಾಶ್ ಮಾಡ್ಕೊಂಬನ್ನಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೇಸ್ ಎಷ್ಟು ನೈಸ್ ಆಗಿದೆ, ಎಷ್ಟು ಬೆಳ್ಳಗಾಗಿದೆ ಅಂಥೇಳಿ. ಎಷ್ಟೊಂದು ಚೇಂಜಸನ್ನು ಫಸ್ಟ್ ಟೈಮಲ್ಲೇ ನಿಮಗೆ ಗೊತ್ತಾಗುತ್ತೆ, ಅಂದಾಜಾಗತ್ತೆ. ಹೌದು ಫ್ರೆಂಡ್ಸ್, ಇದೇ ರೀತಿ ನೀವು ಒಂದು 2 ವಾರ ಮಾಡಿ ನೋಡಿ. ನೀವೇ ಹುಡುಕ್ತೀರಾ, ಮುಖದಲ್ಲಿ ಪಿಗ್ಮೆಂಟೇಷನ್ ಆಗಿತ್ತಲ್ಲ, ಬಂಗಾಗಿತ್ತಲ್ಲ ಎಲ್ಲೋಯ್ತು, ಕಪ್ಪು ಕಲೆ ಎಲ್ಲಿತ್ತಲ್ಲ ಎಲ್ಲೋಯ್ತು ಅಂತ ಹುಡುಕ್ತೀರಾ. ಅಷ್ಟು ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ನಿಮ್ಮ ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಬರುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.